ಮತ್ತೊಂದು ಕಡೆ ಧರ್ಮಸ್ಥಳದ ರಾಜಕೀಯ ಜಟಾಪಟಿ ಈಗ ಮಗ್ಗಲು ಬದಲಿಸಿದೆ. ನಿನ್ನ ಸಮಾವೇಶ ಮುಗಿಸಿ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಭೇಟಿಯನ್ನ ಕೊಟ್ಟಿದ್ದರು. ಆದ್ರೀಗ ಈ ಭೇಟಿಗೆ ಬಿಜೆಪಿಯಲ್ಲೇ ಅಪಸ್ವರ ಕೇಳಬರ್ತಾ ಇದ್ದು, ಬಿಜೆಪಿ ಯಾರ ಪರ ಅಂತ ಸಿಎಂ ಕೂಡ ಖಾರವಾಗಿ ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಷಡ್ಯಂತ್ರಕ್ಕೆ ಹಣ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್. ಮಾಸ್ಕ್ ಮ್ಯಾನ್ ವಿರುದ್ಧ ಕಿಡಿ, ಎಸ್ಐಟಿ ತನಿಖೆ ಬಗ್ಗೆಯೂ ಆಕ್ಷೇಪ. ಹೀಗೆ ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಡೀತಿದ್ದ ವಾಗ್ಯುದ್ಧ ಇದೀಗ ಮಗ್ಗಲು ಬದಲಿಸಿದೆ. ಅದಕ್ಕೆ ಕಾರಣವೇ ಈ ಭೇಟಿ. ಸೌಜನ್ಯ ನಿವಾಸಕ್ಕೆ ಭೇಟಿ ವಿಚಾರವಾಗಿ ಬಿಜೆಪಿಯಲ್ಲೇ ಆಕ್ಷೇಪ. ಬಿಜೆಪಿ ಯಾರ ಪರ? ಕೇಸರಿ ಟೀಮ್ ನಡೆ ಬಗ್ಗೆ ಸಿಎಂ ಪ್ರಶ್ನೆ. ಎಸ್, ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದ ಬಿಜೆಪಿ ನಾಯಕರು ನಿನ್ನೆ ಧರ್ಮಸ್ಥಳದಲ್ಲಿ ಅಬ್ಬರಿಸಿದ್ರು. ಅಬ್ಬರ ಮುಗಿದ ಬಳಿಕ ಕೊನೆ ಕ್ಷಣದಲ್ಲಿ ಮೃತ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು. ಸೌಜನ್ಯ ತಾಯಿ ಕುಸುಮಾವತಿ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಮಾತುಕತೆ ನಡೆಸಿದ್ರು. ಇದಕ್ಕೆ ಬಿಜೆಪಿಯಲ್ಲೇ ಆಕ್ಷೇಪ ವ್ಯಕ್ತವಾಗಿದೆ. ಕೊನೆ ಕ್ಷಣದಲ್ಲಿ ನಿರ್ಧಾರ ಮಾಡಿ ಹೋಗಿರುವುದು ಎಷ್ಟು ಸರಿ? ಬಿಜೆಪಿ ಮನೆಯಲ್ಲೇ ಚರ್ಚೆಯಾಗ್ತಿದೆ. ಇಷ್ಟೇ ಅಲ್ಲ, ಸೌಜನ್ಯ ಮನೆ ಭೇಟಿ ಬಳಿಕ ಮಾತನಾಡಿದ ವಿಜಯೇಂದ್ರ ಕೋರ್ಟ್ ವೆಚ್ಚ ಭರಿಸುವ ಭರವಸೆಯನ್ನು ನೀಡಿದ್ದಾರೆ. ಈ ಭರವಸೆಗೆ ಕುಟುಕಿರು ಸಿಎಂ ಸಿದ್ದರಾಮಯ್ಯ, ನೀವು ಯಾರ ಪರ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಏನೀಗ ಸಿಬಿಐ ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಆ ವೆಚ್ಚವನ್ನ ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ ನೋಡಿ. ಸೌಜನ್ಯ ಹತ್ಯೆಯನ್ನ ಯಾರು ಸಮರ್ಥಿಸಿದೀವ? ಆ ಕೊಲೆಗಾರರಿಗೆ ಶಿಕ್ಷೆ ಆಗ್ಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದೀವಿ ನಾವು. ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದೀವ? ಏನು ಯಾವ ದ್ವಂದ್ವ ನೀತಿನೂ ಇಲ್ಲ. ನಮಗೆ ಬಹಳ ಸ್ಪಷ್ಟತೆ ಇದೆ. ದಯಮಾಡಿ ನೀವು ದ್ವಂದ್ವವಾಗಿ ಯೋಚನೆ ಮಾಡಬೇಡಿ, ನಮ್ದು ಬಹಳ ಸ್ಪಷ್ಟತೆ ಇದೆ. ಇನ್ನು ಸೌಜನ್ಯಗೆ ನ್ಯಾಯ ಕೊಡಿಸಿದ್ದೀರಾ? ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ, ನಿಮ್ಮ ಶಾಸಕರಿಗೆ ಗೊತ್ತು ಅಂತ ನಳಿನ್ ಕುಮಾರ್ ಕಟೀಲು ಹೇಳಿದ್ರಲ್ಲ, ನ್ಯಾಯ ಕೊಡಿಸಲಿ ಅಂತ ತಿವಿದಿದ್ದಾರೆ. ಈಗ ನೀವು ಸೌಜನ್ಯಗೆ ನ್ಯಾಯ ಕೊಡಬೇಕು, ಆದ್ರೆ ಆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನೀವು ನಿಮ್ಮ ತೆವಲಿನ ರಾಜಕಾರಣವನ್ನ ಮಾಡಲಿಕ್ಕೆ ಈ ಮುಖವಾಡಗಳನ್ನ ಧರಿಸಿದವರು, ಬುರುಡೆಗಳನ್ನು ಒತ್ತುಕೊಂಡು ಬಂದವರು, ಅವರ ಜೊತೆಯಲ್ಲಿ ನೀವು ಸೇರಿ ಕೆಲಸ ಮಾಡಿದಿರಲ್ಲ. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಗಳು, ಸತ್ಯಾಂಶಗಳು ಇವ್ರ ಹತ್ರ ಇದೆ, ಬಿಜೆಪಿ ಶಾಸಕರದ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗಪಡಿಸ್ಲಿ, ನ್ಯಾಯ ಕೊಡಿಸ್ಲಿ, ಯಾರು ಬೇಡ ಅಂದಿದ್ದಾರೆ. ಸೌಜನ್ಯ ಮನೆಗೆ ಹೋಗಿರೋ ಬಿಜೆಪಿ ನಾಯಕರ ನಡೆಯನ್ನ ಪ್ರಶ್ನಿಸಿರೋ ಕೈ ನಾಯಕರು ಮಗುವನ್ನ ಚಿವುಡ್ತಾರೆಯೇ ತೊಟ್ಟಿಲೂ ತೂಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದ್ ಕಡೆ ಹೇಳ್ತಾರೆ, ಈ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗ್ತಾರೆ, ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ. ಏನು ದ್ವಂದ್ವ ನೀತಿ ಇದು? ಕೌರವಂಗೂ ಭಾವ, ಪಾಂಡವರಿಗೂ ಭಾವ ಅಂತರ ನಡ್ಕೋತಾ ಇರತ್ತದು. ನನಗೆ ಬಹಳಷ್ಟು ನನಗೂ ಗೊಂದಲ ಆಗೋಯ್ತು. ಇಲ್ಲಿ ಬಂದು ಎದೆ ಬಡ್ಕೋತಾರೆ, ಅಲ್ಲಿ ಸೌಜನ್ಯ ಅವ್ರ ಮನೆಗೆ ಭೇಟಿ ಕೊಡ್ತಾರೆ, ಹೋಗಿ ಮಗನು ತೂಗ್ತಾರೆ, ತೊಟ್ಲು ತೂಗ್ತಾರೆ, ಏನೋ ಗಿಂಡ್ತಾರೆ. ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಏನರ್ಥ? ಪುನಃ ಅದನ್ನು ಕೆದಕ್ತಾರೆ. ಅದು ಸಂಸ್ಥೆಯ ವಿರುದ್ಧ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಪಕ್ಷದಲ್ಲೇ ಇರಿಸು ಮುರಿಸು ತಂದಿದೆ. ಬಿಜೆಪಿಯ ಈ ನಡೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದ್ದು, ಬಿಜೆಪಿ ಯಾರ ಪರ ಎಂದು ಕಾಂಗ್ರೆಸ್ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.